ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಪಲ್ ಎಲೆಕ್ಟ್ರಿಕ್ ಸೆಲ್ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಾಗ LED ಯಾವ ರೀತಿ LED ಡಿಫ್ರೆಂಟ್ ಇರುತ್ತೆ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡೋಣ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಲೆಟಸ್ ಅಬ್ಸರ್ವ್ ಅಂತೇಳಿ. ಟೇಕ್ ಆ್ಯನ್ LED ಆಫ್ ಎನಿ ಕಲರ್ ಆ್ಯಂಡ್ ಅಬ್ಸರ್ವ್. ಯಾವುದೇ ಬಣ್ಣ ಇರ್ತಕ್ಕಂಥ ಈ ರೀತಿಯ LED ಬಲ್ಬ್ ಲ್ಯಾಂಪ್ಗಳನ್ನು, ಬೇರೆ ಬೇರೆ ಬಣ್ಣ ಇರ್ತಕ್ಕಂಥ LED ಒಂದು ಅವುಗಳನ್ನ ಬಲ್ಬ್ಗಳನ್ನ ತಗೊಳ್ಳಿ, ಅಬ್ಸರ್ವ್ ಮಾಡಿ, ವೀಕ್ಷಿಸಿ. ಡು ಯು ಸಿ ಎನಿ ಫಿಲಮೆಂಟ್ ಇನ್ಸೈಡ್ ಇಟ್? ಇದರೊಳಗಡೆ ಯಾವುದಾದ್ರೂ ತಾಪದೀಪ್ತಿ ಫಿಲಮೆಂಟ್ ಇದೆಯಾ ಒಳಗಡೆ? ನಿಮಗೇನಾದರೂ ಕಾಣಿಸುತ್ತಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ತಾಪದೀಪ್ತಿ ಇದೆಯಾ ಅಂತೇಳಿ. ನೋಟಿಸ್ ದ ಲೆಂತ್ ಆಫ್ 2 ವೈರ್ಸ್ ಅಟ್ಯಾಚ್ಡ್ ಟು ದ LED. ಇನ್ನೊಂದು ಏನು ಗಮನಿಸಬೇಕು, LEDಗೆ ಹಾಕಿರ್ತಕ್ಕಂತಹ ಈ ವೈರ್ಗಳು, ತಂತಿ ಇದೆಯಲ್ಲ, ಅದರ ಲೆಂತ್ ಎಷ್ಟು ಉದ್ದ ಇದೆ, ಎರಡೂ ತಂತಿಗಳ ಉದ್ದ ಎಷ್ಟಿದೆ ಅನ್ನೋದನ್ನು ಸರಿಯಾಗಿ ಗಮನಿಸಿ. ಡು ಯು ಫೈಂಡ್ ಒನ್ ಆಫ್ ದೋಸ್ ಲಾಂಗರ್ ದ್ಯಾನ್ ದ ಅದರ್? ಇದು ಗೊತ್ತಾಗ್ತಿದೆ ಅಲ್ವಾ? ಒಂದು ತಂತಿಗಿಂತ ಇನ್ನೊಂದು ಉದ್ದ ಆಗಿದೆ. ಇದು ಚಿಕ್ಕ, ಇದು ಉದ್ದ, ಇದು ಚಿಕ್ಕ ಅಲ್ವಾ? ಒಂದು ತಂತಿಗಿಂತ ಇನ್ನೊಂದು ತಂತಿ ಉದ್ದ ಇರೋದನ್ನು ನೀವು ಗಮನಿಸ್ಬೋದು. Unlike incandescent lamps, LEDs do not have filaments. ಆದರೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು LEDಗಳಲ್ಲಿ ಈ ರೀತಿಯ ಫಿಲಮೆಂಟ್ಸ್ಗಳು ಇರೋದಿಲ್ಲ. ಫಿಗರ್ 3.6, LED of different colors. They also have 2 terminals, but one is positive attached to a longer wire and other is negative, the shorter wire. ಒನ್ ಈಸ್ ಪಾಸಿಟಿವ್ ಅಟ್ಯಾಚ್ಡ್ ಟು ದ, ಅಂದರೆ ಪಾಸಿಟಿವ್, ಇಲ್ಲಿ ನೋಡಿ ಪ್ಲಸ್ ಇರ್ತಕ್ಕಂತಹ ತಂತಿ ಏನು, ಪಾಸಿಟಿವ್ ಅಟ್ಯಾಚ್ಡ್ ಟು ಎ ಲಾಂಗರ್ ವೈರ್. ಧನಾತ್ಮಕ ಧನಾಗ್ರ ಗುಣವನ್ನು ಹೊಂದಿರ್ತಕ್ಕಂತಹ ತಂತಿಯು ಉದ್ದವಾಗಿರುತ್ತದೆ, ಅಟ್ಯಾಚ್ಡ್ ಲಾಂಗರ್. ಮೈನಸ್ ಇರ್ತಕ್ಕಂತಹ ತಂತಿ, ಋಣಾಗ್ರದ ತಂತಿಯು ಯಾವಾಗಲೂ ಶಾರ್ಟರ್ ವೈರ್, ಚಿಕ್ಕದಾದ ವೈರನ್ನು ಹೊಂದಿರುತ್ತೆ. ಎ ಟಾರ್ಚ್ ಮೇ ಯೂಸ್ 1 or more LEDs. ಟಾರ್ಚ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು LEDಗಳನ್ನ ಬಳಸಲಾಗುತ್ತೆ. ಸಮ್ಟೈಮ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್ ಇನ್ ಇಟ್ಸ್ ಲ್ಯಾಂಪ್. ಕೆಲವೊಂದು ಸಲ ಈ ಒಂದು ಶೇಪಲ್ಲಿ, ಈ ಒಂದು ಆಕಾರದಲ್ಲಿ, ಅಂದರೆ ಇಲ್ಲೊಂಥರ ಶೇಪ್ ಇದೆ, ಕೆಲವೊಂದು ಸಲ ರೌಂಡ್ಗೆ ಗುಂಡಗಿರುತ್ತೆ, ಕೆಲವೊಂದು ಥರ ಈ ರೀತಿ ಉದ್ದಗಿರುತ್ತೆ, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಆಕಾರಗಳನ್ನು ಹೊಂದಿರುತ್ತೆ. LEDs ಆಫ್ ಡಿಫ್ರೆಂಟ್ ಕಲರ್, ಬೇರೆ ಬೇರೆ ಬಣ್ಣವನ್ನು ಹೊಂದಿರತಕ್ಕಂಥ LED ಬಲ್ಬ್ಗಳು. After having learnt about the electric cell, battery and electric lamps, we are now ready to make the torch lamp glow using an electric cell or battery. ನಾವೀಗ ಎಲೆಕ್ಟ್ರಿಕ್ ಸೆಲ್, ವಿದ್ಯುತ್ ಕೋಶಗಳು, ಬ್ಯಾಟರಿ ಮತ್ತು ಎಲೆಕ್ಟ್ರಿಕ್ ಲ್ಯಾಂಪ್ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ, ವಿ ಆರ್ ನಾವು ರೆಡಿ ಟು ಮೇಕ್ ಎ ಟಾರ್ಚ್ ಲ್ಯಾಂಪ್ ಗ್ಲೋ ಯೂಸಿಂಗ್ ಎಲೆಕ್ಟ್ರಿಕ್ ಸೆಲ್ಸ್ ಆರ್ ಬ್ಯಾಟ್ರಿ. ಬ್ಯಾಟ್ರಿ ಅಥವಾ ಎಲೆಕ್ಟ್ರಿಕ್ ಸೆಲ್ಸ್ನ ಉಪಯೋಗಿಸ್ಕೊಂಡು ಟಾರ್ಚ್ ಲ್ಯಾಂಪ್ನ ಯಾವ ರೀತಿ ಆನ್ ಮಾಡೋದು, ಬೆಳಗಿಸೋದು ಅಂತೇಳಿ ರೆಡಿ ಮಾಡ್ಕೊಳ್ಳೋಣ. ಮೇಕ್ ಎನ್ ಎಲೆಕ್ಟ್ರಿಕ್ ಲ್ಯಾಂಪ್ ಗ್ಲೋ ಯೂಸಿಂಗ್ ಆ್ಯನ್ ಎಲೆಕ್ಟ್ರಿಕ್ ಸೆಲ್ ಆರ್ ಬ್ಯಾಟ್ರಿ. ಎಲೆಕ್ಟ್ರಿಕ್ ಸೆಲ್ ಮತ್ತು ಬ್ಯಾಟ್ರಿಯನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ ಲ್ಯಾಂಪನ್ನು ಹೇಗೆ ಬೆಳಗಿಸೋದು, ಆನ್ ಮಾಡೋದು, ಬೆಳಕನ್ನು ಉಂಟು ಮಾಡೋದು ಅಂತೇಳಿ ಮಾಡೋಣ. ಅದಕ್ಕೊಂದು ಆ್ಯಕ್ಟಿವಿಟಿ ಇದೆ, ಲೆಟಸ್ ಕನ್ಸ್ಟ್ರಕ್ಟ್. ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು. ಟೇಕ್ ಎನ್ ಎಲೆಕ್ಟ್ರಿಕ್ ಸೆಲ್, ಒಂದು ಸೆಲ್ನ ತಗೊಳ್ಳಿ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಯೂಸ್ಡ್ ಇನ್ ಎ ಟಾರ್ಚ್, ಎ ಸೆಲ್ ಹೋಲ್ಡರ್, ಎ ಲ್ಯಾಂಪ್ ಹೋಲ್ಡರ್ ಆ್ಯಂಡ್ 4 ಲೆಂತ್ ಆಫ್ ಎಲೆಕ್ಟ್ರಿಕ್ ವೈರ್. 4 ವೈರ್ಗಳು, ಸೆಲ್ ಹೋಲ್ಡರು, ಸೆಲ್ನ ಅಟ್ಯಾಚ್ ಮಾಡೋದಕ್ಕೆ, ಫಿಕ್ಸ್ ಮಾಡೋದಕ್ಕೆ ಹೋಲ್ಡರ್ಸು, ಮತ್ತು 4 ವೈರ್, ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು ಎಲೆಕ್ಟ್ರಿಕ್ ಸೆಲ್, ಇಷ್ಟನ್ನು ತಗೋಬೇಕು. ರಿಮೂವ್ ಅಬೌಟ್ 1 centimeter ಆಫ್ ಪ್ಲಾಸ್ಟಿಕ್ ಕವರಿಂಗ್ ಫ್ರಮ್ ಬೋತ್ ಎಂಡ್ಸ್ ಆಫ್ ಈಚ್ ವೈರ್ ಟು ಎಕ್ಸ್ಪೋಸ್ ದ ಮೆಟಲ್. ವೈರ್ ಪ್ಲಾಸ್ಟಿಕ್ಕಿಂದ ಕವರ್ ಆಗಿರುತ್ತೆ. ಇಲ್ಲಿ ವೈರ್ಗಳು ನೋಡಿರ್ತೀರ ಅಲ್ವಾ, ಈ ರೀತಿ. ಅದನ್ನು ಏನು ಮಾಡಬೇಕು, ಸ್ವಲ್ಪ ಪ್ಲಾಸ್ಟಿಕ್ ಕವರಿಂಗ್ ಬೋತ್ ಎಂಡ್ಸಲ್ಲಿ, ಎರಡೂ ತುದಿಗಳಲ್ಲಿ ಈ ರೀತಿ ತೆಗಿತಾರೆ ನೋಡಿ, ಬ್ಲೇಡು ಅಥವಾ ಚಾಕುನ ಯೂಸ್ ಮಾಡಿ ಸ್ವಲ್ಪ ಸ್ವಲ್ಪ ಒಳಗಡೆ ಇರ್ತಕ್ಕಂಥ ತಂತಿ ಕಾಣುವ ರೀತಿ ಸ್ವಲ್ಪ 1 centimeter ಅಷ್ಟು ಉದ್ದದಷ್ಟು ಆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವೈರ್ ಕವರ್ ಆಗಿರುತ್ತಲ್ಲ ಅದನ್ನು ತೆಗಿಬೇಕು. ಅಟ್ಯಾಚ್ 2 wires to 2 ends of the cell holder as shown in figure 3.a. ಚಿತ್ರದಲ್ಲಿ ತೋರಿಸಿರೋ ಥರ 3.a ತೋರಿಸಿದಾರಲ್ಲ, ಈ ರೀತಿ ತೆಗೆದು ಎರಡೂ ತುದಿಗಳಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ತಂತಿ ಕಾಣೋ ಥರ ಈ ಪ್ಲಾಸ್ಟಿಕ್ ಕವರಿಂಗ್ನ ತೆಗೆದು ಕವಚವನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಎಲೆಕ್ಟ್ರಿಕ್ ಸೆಲ್ ಹೋಲ್ಡರ್ ಇದು
ಈ ಹೋಲ್ಡರ್ಗೆ ಇಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ಮಾಡಿದಾಗಲ್ಲ ಈ ರೀತಿಯಾಗಿ insert the cell in the holder such that its negative terminal in is towards the spring side of the holder. In case a cell holder is not available, fix the two wires to the cell using electrical tape. ಏನು ಮಾಡಿ ಸೆಲ್ ಹೋಲ್ಡರ್ ಇದಕ್ಕೆ ನೆಗೆಟಿವ್ ಟರ್ಮಿನಲ್ ಇಂಟು ಇಟ್ ಈಸ್ ಟುವರ್ಡ್ಸ್ ದ ಸ್ಪ್ರಿಂಗ್ ಸೈಡ್. ಇಲ್ಲಿ ಗೊತ್ತಾಗಲ್ಲ, ಇಲ್ಲೇನು ಪ್ಲಸ್ಸು ಮೈನಸ್ ಏನೂ ಕೊಟ್ಟಿಲ್ಲ ಅಲ್ವಾ ಈ ಹೋಲ್ಡರಲ್ಲಿ. ಅದಕ್ಕೆ ಈ ಸ್ಪ್ರಿಂಗ್ ಇದೆ ನೋಡಿ, ಈ ಥರ ತಂತಿಯನ್ನು ಸುತ್ತಿರ್ತಲ್ಲ, ಈ ಜಾಗಕ್ಕೆ ನೆಗೆಟಿವ್ ಟರ್ಮಿನಲ್ನ ನೆಗೆಟಿವ್ ಟರ್ಮಿನಲ್ನ ಅಟ್ಯಾಚ್ ಮಾಡಿ ಸೆಲ್ ಹೋಲ್ಡರ್ಗೆ. ಇನ್ ಕೇಸ್ ಸೆಲ್ ಹೋಲ್ಡರ್ ನಿಮಗೆ ಸಿಗಲಿಲ್ಲ ಈ ರೀತಿ ಅಂತ ಅಂದರೆ ಎಲೆಕ್ಟ್ರಿಕ್ ಟೇಪ್ನ ಉಪಯೋಗಿಸಿ ಅಂತೇಳಿ ಹೇಳ್ತಾರೆ. ಅಟ್ಯಾಚ್ 2 wires to the screws of the lamp holder as shown in figure 3.a. ಯಾವ ರೀತಿ ಈ ರೀತಿ ಫಸ್ಟ್ ಹಾಕಬೇಕು, ಆಮೇಲೆ ಸೆಲೋ ಟೇಪ್ನ ಯೂಸ್ ಮಾಡಬೇಕು, ಆಮೇಲೆ ಅದು ಗಟ್ಟಿಯಾಗಿ ಕೂರೋದಕ್ಕೆ ಸೆಲೋ ಟೇಪ್. ಸಿನಲ್ಲಿ ಬಿ ಆ್ಯನ್ ಎಲೆಕ್ಟ್ರಿಕ್ ಸೆಲ್ ಇನ್ಸೈಡ್ ದ ಸೆಲ್ ಹೋಲ್ಡರ್. ಎಲೆಕ್ಟ್ರಿಕ್ ಸೆಲ್ ಇನ್ಸೈಡ್ ದ ಸೆಲ್ ಹೋಲ್ಡರ್ ಒಳಗೆ ಎಲೆಕ್ಟ್ರಿಕ್ ಸೆಲ್ ಇದೆ, ಕೋಶ ಇದೆ ಚಿತ್ರ. ವೈರ್ಸ್ ಕನೆಕ್ಟೆಡ್ ಟು ಆ್ಯನ್ ಎಲೆಕ್ಟ್ರಿಕ್ ಸೆಲ್ ಯೂಸಿಂಗ್ ಎಲೆಕ್ಟ್ರಿಕಲ್ ಟೇಪ್. ಸೆಲ್ಲೋ ಟೇಪ್ನ ಯೂಸ್ ಮಾಡಿ ವೈರನ್ನು ಈ ಸೆಲ್ ಒಳಗೆ ಇಟ್ಟು ಸೆಲ್ಲೋ ಟೇಪ್ನ ಹಾಕಿರೋವಂಥ ಚಿತ್ರ. 3.a ನಲ್ಲಿ ಎಲೆಕ್ಟ್ರಿಕ್ ಲ್ಯಾಂಪ್ ಹೋಲ್ಡರ್ ವಿತ್ ವೈರ್ಸ್ ಅಟ್ಯಾಚ್ಡ್. ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಲ್ಯಾಂಪೇ ಇದು, ಆಲ್ರೆಡಿ ಲ್ಯಾಂಪ್ ಇದು, ವೈರ್ ಆಲ್ರೆಡಿ ಅಟ್ಯಾಚ್ ಆಗಿರುವಂಥ ಚಿತ್ರ ಇದು. ಅವರೇ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಲ್ಯಾಂಪ್ಗೆ. ಅದೇ ರೀತಿ 3.b ನಲ್ಲಿ ಫಿಕ್ಸ್ ದ ಲ್ಯಾಂಪ್ ಇನ್ ದ ಹೋಲ್ಡರ್ ಬೈ ಟರ್ನಿಂಗ್ ಇಟ್ ಅರೌಂಡ್ ಇನ್ ದ ಹೋಲ್ಡರ್. 3.8b ಬಿ ಚಿತ್ರದೇನು, ಆ್ಯಂಡ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಇನ್ಸೈಡ್ ದ ಲ್ಯಾಂಪ್ ಹೋಲ್ಡರ್. ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇದೆ, ಇದ್ರ ಒಳಗಡೆ ಈ ವೈರ್ ಕನೆಕ್ಟ್ ಮಾಡಿದ್ದಾರೆ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗೆ ಹೋಲ್ಡರ್ಗೆ ಮಾಡಿದ್ದಾರೆ. ಇನ್ ಥರ್ಡ್ ಒನ್ ವೈರ್ಸ್ ಕನೆಕ್ಟೆಡ್ ಟು ದ ಇನ್ಕ್ಯಾಂಡಿಸೆಂಟ್ ಟಾರ್ಚ್ ಲ್ಯಾಂಪ್ ವಿತ್ ಎಲೆಕ್ಟ್ರಿಕಲ್ ಟೇಪ್. ಸೆಲೋ ಟೇಪ್ನ ಯೂಸ್ ಮಾಡಿಕೊಂಡು ಇನ್ಕ್ಯಾಂಡಿಸೆಂಟ್ ಟಾರ್ಚ್ ಲ್ಯಾಂಪ್ ಇದೆಯಲ್ಲ, ಈ ಬಲ್ಬ್ ಸಣ್ಣದು, ಅದಕ್ಕೆ ಏನು ಮಾಡಿದ್ದಾರೆ, ವೈರ್ನ ಕನೆಕ್ಟ್ ಮಾಡಿದ್ದಾರೆ. ಎರಡು ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ನ ಸೆಲೋ ಟೇಪ್ ಯೂಸ್ ಮಾಡಿ ಇದಕ್ಕೆ ಈ ಒಂದು ಫಿಲಮೆಂಟಿಗೆ ಏನು ಮಾಡಿದ್ದಾರೆ, ಆ ಒಂದು ವೈರನ್ನು ಹಾಕಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲ್ಯಾಂಪ್. ಇನ್ ಕೇಸ್ ಲ್ಯಾಂಪ್ ಹೋಲ್ಡರ್ ಇಸ್ ನಾಟ್ ಅವೈಲಬಲ್, ಯೂಸ್ ಎಲೆಕ್ಟ್ರಿಕಲ್ ಟೇಪ್ ಟು ಅಟ್ಯಾಚ್ 2 wires to 2 ends of the lamp. ನಿಮಗೆ ಲ್ಯಾಂಪ್ ಹೋಲ್ಡರ್ ಈ ರೀತಿಯೆಲ್ಲ ಸಿಗಲಿಲ್ಲ ಅಂದರೆ ಹೋಲ್ಡರ್ದು ಸೆಲೋ ಟೇಪ್ನ ಯೂಸ್ ಮಾಡಿ 2 ವೈರ್ಗಳನ್ನ ಹಾಕಿ. ನೌ ವಿ ಆರ್ ರೆಡಿ ಟು ಕನೆಕ್ಟ್ ದ ಸೆಲ್ ಟು ದ ಲ್ಯಾಂಪ್ ಟು ಮೇಕ್ ಇಟ್ ಗ್ಲೋ. ಈಗೇನಾಯಿತು, ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ವೈರೆಲ್ಲ ಹಾಕಿ ತಂತಿಗಳನ್ನೆಲ್ಲ ಅವುಗಳಿಗೆ. ಈಗ ಬಲ್ಬು ಗ್ಲೋ ಆಗುತ್ತೋ ಇಲ್ವೋ ಅದನ್ನು ಚೆಕ್ ಮಾಡಬೇಕು. ವಿ ವಿಲ್ ಕಂಡಕ್ಟ್ ದಿಸ್ ಆ್ಯಕ್ಟಿವಿಟಿ ಇನ್ 2 parts. ಇದನ್ನು ಈ ಚಟುವಟಿಕೆಯನ್ನು 2 ಭಾಗಗಳಾಗಿ ಮಾಡ್ಕೊಳ್ಳೋಣ. ಒಂದು ಪ್ರಿಡಿಕ್ಷನ್ ಆ್ಯಂಡ್ ಅಬ್ಸರ್ವೇಷನ್. ಏನು ಅದು ನಮಗೆ ಆನ್ ಆಗುತ್ತೋ ಇಲ್ವೋ ಅಂತ ಒಂದು ಪ್ರಿಡಿಕ್ಷನ್ನು, ಅಬ್ಸರ್ವೇಷನ್ ನಮ್ಮ ಗಮನಿಸುವಿಕೆಯಿಂದ ಏನು ದೊರೆಯುತ್ತೆ ಅಂತೇಳಿ ನೋಡ್ಕೊಳ್ಳೋಣ. Some of the ways in which the lamp and the cell can be connected are shown in figure shown in table 3.1. ಇಲ್ಲಿ ಏನು ಮಾಡೋಣ, ಸಮ್ ಆಫ್ ದ ವೇಸ್ ವಿಚ್ ಲ್ಯಾಂಪ್, ಒಂದು ವೇಳೆ ಈ ಲ್ಯಾಂಪ್ ಮತ್ತು ಸೆಲ್ ಕ್ಯಾನ್ ಬಿ ಕನೆಕ್ಟೆಡ್ ನಾವು ಕನೆಕ್ಟ್ ಮಾಡಿದ್ದೀವಲ್ಲ, ಅಲ್ಲಿ ಶೋ ಮಾಡಿದ್ದೀವಲ್ಲ, ಅಲ್ಲಿ ಅದನ್ನು ಏನು ನಮಗೆ ಗೊತ್ತಾಗುತ್ತೆ ಅದನ್ನು ನಾವು ಟೇಬಲ್ 3.1ನಲ್ಲಿ ಅಲ್ಲಿ ನಾವು ಒಂದು ಪ್ರಿಡಿಕ್ಷನ್ ಅಬ್ಸರ್ವೇಷನನ್ನು ಏನು ಟೇಬಲ್ 3.1ನಲ್ಲಿ ಶೋನ್ ಮಾಡಿದೆ, ಅಲ್ಲಿ ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ ಟೇಬಲ್ 3.1ನಲ್ಲಿ ಅದನ್ನು ನೋಡ್ಕೊಂಡು ನಾವು ಅದನ್ನು ಬರಿಬೇಕಾಗುತ್ತೆ. ನೋಡಿ, ಪ್ರಿಡಿಕ್ಟ್ ಫಾರ್ ಈಚ್ ಅರೇಂಜ್ಮೆಂಟ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಟೇಬಲ್ 3.1ನಲ್ಲಿ. ನೋಡೋಣ ನೆಕ್ಸ್ಟು. ಇಫ್ ದ ಲ್ಯಾಂಪ್ ವಿಲ್ ಗ್ಲೋ ಆರ್ ನಾಟ್ ಆ್ಯಂಡ್ ವೈ ರೈಟ್ ಯುವರ್ ಪ್ರಿಡಿಕ್ಷನ್ ಇನ್ ಟೇಬಲ್ 3.1. ಲ್ಯಾಂಪ್ ಗ್ಲೋ ಆಗುತ್ತೋ ಇಲ್ವೋ ಅಂತ ಟೇಬಲ್ 3.1ನಲ್ಲಿ ನೀವು ಪ್ರಿಡಿಕ್ಷನನ್ನು ಬರಿಬೇಕು. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ ಅದನ್ನು ಬರಿಬೇಕು. ಒಂದು. ನಾವು ಕನೆಕ್ಟ್ ದ
Now connect the lamp and the cell and observe if the lamp glows or not. Note down your observation. The table 3.1. Also for the lamps which glow, color their glass bulbs yellow. ಅದೇ ರೀತಿ ನೀವು ಪ್ರಿಡಿಕ್ಷನ್ನ ಬರೆದ ಮೇಲೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಏನು ಮಾಡಬೇಕು, ಆ ಲ್ಯಾಂಪು ಗ್ಲೋ ಆಗುತ್ತಾ, ಬೆಳಕನ್ನು ಉಂಟು ಮಾಡುತ್ತಾ, ಅದ್ರ ಕಲರ್ ಇರುತ್ತೆ, ಬಲ್ಬ್ ಕಲರು, ಅದನ್ನು ಸಹ ನೀವು ಬರಿಬೇಕು. ಆಯ್ತಾ? ಸೊ ಟ್ರೈಂಗ್ ಟು ಮೇಕ್ ದ ಲ್ಯಾಂಪ್ ಗ್ಲೋ. ಹಾಗಾದರೆ ನಾವೀಗ ಪ್ರಯತ್ನಿಸೋಣ ಯಾವ ಬಲ್ಬ್ಗಳು ಗ್ಲೋ ಆಗುತ್ತೆ ಇಲ್ಲ, ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಅರೇಂಜ್ಮೆಂಟಿಂದ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇವಾಗ ನಾವು ಅರೇಂಜ್ಮೆಂಟ್ ಆಗಿರ್ತಕ್ಕಂಥ ಸೆಲ್ ಆ್ಯಂಡ್ ಲ್ಯಾಂಪು ಯಾವ ರೀತಿ ಗ್ಲೋ ಆಗುತ್ತೆ, ಗ್ಲೋಯಿಂಗ್ ಆಫ್ ಎನಿ ಸರ್ಕ್ಯೂಟ್ ಅಂತೇಳಿ ನೋಡೋಣ. ಫಸ್ಟ್ ಪ್ರಿಡಿಕ್ಷನ್ನ ಬರೆಯೋಣ. ಇಲ್ಲಿ ಚಿತ್ರವನ್ನು ನೋಡಿ, ಇಲ್ಲಿ ಸೆಲ್ ಇದೆ, ಇಲ್ಲಿ ಲ್ಯಾಂಪ್, ವೈರನ್ನು ಕನೆಕ್ಟ್ ಮಾಡಿರೋಂಥ ಲ್ಯಾಂಪ್ ಇದೆ. ಪ್ರಿಡಿಕ್ಷನ್ ನೋಡೋದಕ್ಕೆ ಅದು ಏನು ಕಾಣುತ್ತೆ, ನೀಟಾಗೆಲ್ಲ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾವು ದ ಲ್ಯಾಂಪ್ ವಿಲ್ ಗ್ಲೋ, ಇಲ್ಲಿ ಏನಾಗುತ್ತೆ, ಬಲ್ಬು ಆನ್ ಆಗುತ್ತೆ. ದ ಲ್ಯಾಂಪ್ ಗ್ಲೋ, ಬೆಳಗುತ್ತೆ ಬಲ್ಬು ಅಂತೇಳಿ ಬರೀಬೋದು. ಅಬ್ಸರ್ವೇಷನ್, ಆದರೆ ಯಾಕೆ ಬೆಳಗುತ್ತೆ, ಆ ಬಲ್ಬ್ ಯಾಕೆ ಆನ್ ಆಗುತ್ತೆ, ಆ ಕನೆಕ್ಷನ್, ಆ ಅರೇಂಜ್ಮೆಂಟ್ ಆಫ್ ಸೆಲ್ಲಿಂದ ಯಾಕೆ ಆಗುತ್ತೆ ಅಂತಂದರೆ, ದ ಕರೆಂಟ್ ವಿಲ್ ಫ್ಲೋ ಆ್ಯಸ್ ಆಲ್ ಕನೆಕ್ಷನ್ಸ್. ದ ಕರೆಂಟ್ will flow as all connections are properly, all connections, ಎಲ್ಲ ಕನೆಕ್ಷನ್ಸ್ಗಳು, ಸಂಪರ್ಕಗಳು ಏನಾಗಿದೆ, ಆಲ್ ಕನೆಕ್ಷನ್ಸ್ ಆಲ್ ಪ್ರಾಪರ್ಲಿ, ಸರಿಯಾಗಿ, ಪ್ರಾಪರ್ಲಿ ಕನೆಕ್ಟೆಡ್, ಜೋಡಣೆಯಾಗಿದೆ. ಕನೆಕ್ಟೆಡ್ and the circuit connected. The circuit is complete. ಆ ಮಂಡಲ ಏನಾಗಿದೆ, ಪೂರ್ಣಗೊಂಡಿದೆ. The circuit is complete ಅಲ್ವಾ. The circuit is complete. ಇದು ಫಸ್ಟ್ ಒನ್, ಪ್ರಿಡಿಕ್ಷನ್ ಆ್ಯಂಡ್ ಅಬ್ಸರ್ವೇಷನ್. ಈಗ ಸೆಕೆಂಡ್ ಒನ್, ಅರೇಂಜ್ಮೆಂಟ್. ಸೆಕೆಂಡ್ ಅರೇಂಜ್ಮೆಂಟ್ ನೋಡಿ ಏನಾಗಿದೆ, ಇಲ್ಲಿ ಒಂದು ಕಡೆ ಕನೆಕ್ಟ್ ಆಗಿದೆ ವೈರು, ಇಲ್ಲಿ ಒಂದು ಕಡೆ ಬಿಟ್ಟಿದೆ. ಸೊ ಬಲ್ಬ್ ಗ್ಲೋ ಆಗುತ್ತಾ, ದ ಲ್ಯಾಂಪ್ ವಿಲ್ ನಾಟ್ ಗ್ಲೋ. ದ ಲ್ಯಾಂಪ್ ವಿಲ್ ನಾಟ್ ಗ್ಲೋ. ಬಲ್ಬು ಬೆಳಗಲ್ಲ. ಯಾಕೆ, ವಾಟ್ ಈಸ್ ದ ಅಬ್ಸರ್ವೇಷನ್, ಅದು ನೋಡಿದ್ರೆ ಏನು ಅನಿಸುತ್ತೆ, ದ ಸರ್ಕ್ಯೂಟ್ ಈಸ್ ಇನ್ಕಂಪ್ಲೀಟ್. ನೋಡಿದ್ರೆ ಗೊತ್ತಾಗುತ್ತೆ ಏನು, ಅದರ ಮಂಡಲ. ದ ಸರ್ಕ್ಯೂಟ್ ಈಸ್ ಇನ್ಕಂಪ್ಲೀಟ್ ಅಲ್ವಾ, ಅಲ್ಲಿ ಕಂಪ್ಲೀಟಾಗಿ ಅದು ಕನೆಕ್ಟೇ ಆಗಿಲ್ಲ. ದ ಸರ್ಕ್ಯೂಟ್ ಈಸ್ ಇನ್ಕಂಪ್ಲೀಟ್. ಹಾಗೆ ಸೊ ದ ಕರೆಂಟ್ ವಿಲ್ ನಾಟ್ ಗ್ಲೋ. ಸಿಂಪಲ್. ಸೊ ಸರ್ಕ್ಯೂಟ್ ಇನ್ಕಂಪ್ಲೀಟ್ ಆಗಿರೋದ್ರಿಂದ, ಸೊ ದ ಕರೆಂಟ್ ವಿಲ್ ನಾಟ್ ಫ್ಲೋ. ಅಲ್ಲಿ ವಿದ್ಯುತ್ ಹರಿಯೋದೇ ಇಲ್ಲ, ಫ್ಲೋ ಆಗಲ್ಲ. ದ ಕರೆಂಟ್ ವಿಲ್ ನಾಟ್ ಫ್ಲೋ. ವಿದ್ಯುತ್ ಸಿಗಲ್ಲ, ಅದಕ್ಕೆ ಬಲ್ಬು ಗ್ಲೋ ಆಗಲ್ಲ. ಈಗ ಅದೇ ರೀತಿ ಥರ್ಡ್ ಅರೇಂಜ್ಮೆಂಟ್ನ ನೋಡಿ, ಇಲ್ಲೂ ಅಷ್ಟೇ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಕೆಳಗಡೆ ಎಲ್ಲ ಕನೆಕ್ಟ್ ಆಗಿದೆ, ಮೇಲೆ ನೀಟಾಗಿ ಕನೆಕ್ಷನ್ನೇ ಸಿಕ್ಕಿಲ್ಲ ಅಲ್ವಾ.
So the circuit is incomplete due to the disconnected wire. Correct? Wire ಏನಾಗಿದೆ, ಡಿಸ್ಕನೆಕ್ಟ್ ಆಗಿದೆ. ದ ಬಲ್ಬ್ ಗ್ಲೋ ಆಗುತ್ತಾ ಇಲ್ವಾ ಇದರಲ್ಲಿ? ನಾಟ್ ಗ್ಲೋ. ದ ಲ್ಯಾಂಪ್ will not glow. ಅಬ್ಸರ್ವೇಷನ್ ಅದು ನೋಡಿದ್ರೆ ಏನನ್ಸುತ್ತೆ? ದ ಸರ್ಕ್ಯೂಟ್ ಈಸ್ ಸರ್ಕ್ಯೂಟ್ ಇನ್ಕಂಪ್ಲೀಟ್ ಆಗಿದೆ. ಹಾಗೆ ಏಕೆ? ಡ್ಯೂ ಟು ದ ಡಿಸ್ಕನೆಕ್ಟೆಡ್ ವೈರ್. ಯಾಕೆ? ಡ್ಯೂ ಟು ದ ಡಿಸ್ಕನೆಕ್ಟೆಡ್ ವೈರು ಡಿಸ್ಕನೆಕ್ಟ್ ಆಗಿದೆ, ಸರಿಯಾಗಿ ಅದರ ತಂತಿ ಸೇರಿಲ್ಲ. ನೆಕ್ಸ್ಟ್ ಈ ಅರೇಂಜ್ಮೆಂಟ್ನ ನೋಡಿ. ಎರಡೂ ವೈರ್ ಏನಾಗಿದೆ, ಒಂದಕ್ಕೆ ಕನೆಕ್ಟ್ ಆಗಿದೆ ಅಲ್ವಾ? ಈ ಕಡೆದಕ್ಕೆ ಕನೆಕ್ಟ್ ಆಗಿಲ್ಲ. ಒಂದು ಪಾಸಿಟಿವ್ ಟರ್ಮಿನಲ್, ಒಂದು ನೆಗೆಟಿವ್ ಟರ್ಮಿನಲ್. ಆ ವೈರು ಈ ವೈರು ಕನೆಕ್ಟ್ ಆಗಬೇಕು. ಈ ಚಿತ್ರದಲ್ಲಿ ನೋಡಿದ್ರೆ ಇಲ್ಲೂ ಏನು? ದ ಲ್ಯಾಂಪ್ ವಿಲ್ ನಾಟ್ ಗ್ಲೋ. ಇಲ್ಲೂ ಬಲ್ಬು ಗ್ಲೋ ಆಗಲ್ಲ. ಯಾಕೆ? ಅಬ್ಸರ್ವೇಷನು. ಬಿಕಾಸ್ ಯಾಕೆ? ಟೂ ವೈರ್ ಆಫ್ ದ ಬಲ್ಬ್ ಆರ್, ಎರಡೂ ತಂತಿಗಳು, ಟೂ ವೈರ್ ಆಫ್ ದ ಬಲ್ಬ್ ಆರ್ ಎಲ್ಲಿಗೆ ಅಟ್ಯಾಚ್ ಆಗಿದೆ? ಟೂ ವೈರ್ಸ್ ಆಫ್ ದ ಬಲ್ಬ್ ಆರ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಒಂದೇ ಕಡೆಗೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ. ಎರಡೂ ವೈರ್ಗಳು ಏನಾಗಿದೆ? ದ ಬಲ್ಬ್ ಆರ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಅರ್ಥ ಆಗ್ತಿದೆಯಾ? ಪಾಸಿಟಿವ್ ಟರ್ಮಿನಲ್ of the cell. Positive terminal of the cell. ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ಗೆ ಎರಡೂ ವೈರ್ಗಳು ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿಗೆ ಒಂದು ವೈರ್ ಕನೆಕ್ಟ್ ಆಗಬೇಕಿತ್ತು, ಆಗ ಬಲ್ಬು ಗ್ಲೋ ಆಗೋದು. ನೋಡಿ ಅರೇಂಜ್ಮೆಂಟ್ಸಲ್ಲಿ ಎಷ್ಟು ಟೈಪ್ಸ್ ಇದೆ. ಹೇಗೇಗೋ ಅರೇಂಜ್ ಮಾಡಿದರೆ ಬಲ್ಬು ಗ್ಲೋ ಆಗಲ್ಲ. ಆಯಿತಾ? ಸಿ ನೆಕ್ಸ್ಟ್ ಇಲ್ಲೂ ಅಷ್ಟೇ. ಇಲ್ಲೇನಾಗಿದೆ? ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಕಡೆ ಪಾಸಿಟಿವ್ ಟರ್ಮಿನಲ್ ಅಂದರೆ ಟೂ ವೈರ್ಸ್ ಆರ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಸೊ the lamp will not glow. The lamp will not glow. Yake? Because same answer. Two wire of the bulb. Two wires of the bulbs are connected to the negative terminal. Negative terminal of the cell. ಆಯ್ತಾ? ಸಿ ನೆಕ್ಸ್ಟ್ ಲಾಸ್ಟ್. ಇಲ್ಲಿ ಏನು? ನೀಟಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಪಾಸಿಟಿವ್ ಇಲ್ಲಿ ದ ಲ್ಯಾಂಪ್ ವಿಲ್ ಗ್ಲೋ. ಇಲ್ಲಿ ಏನಾಗುತ್ತೆ? ದ ಲ್ಯಾಂಪು ಗ್ಲೋ ಆಗುತ್ತೆ. ದ ಲ್ಯಾಂಪ್ ಗ್ಲೋ. ಹೇಗೆ? The current will flow as all connection. The current will flow. ವಿದ್ಯುತ್ ಫ್ಲೋ ಆಗ್ತಿದೆ, ಹರಿತಿದೆ. The current will flow ಹೇಗೆ? as all direction. ಎಲ್ಲ ದಿಕ್ಕಿನಲ್ಲೂ ಕರೆಂಟು ಪಾಸ್ ಆಗ್ತಿದೆ. all direction. The current will flow as all connections.
the current will flow as all connections are ಎಲ್ಲ ಕನೆಕ್ಷನ್ಸ್ ಏನಾಗಿದೆ ಪ್ರಾಪರ್ಲಿ ಕನೆಕ್ಟೆಡ್. ಎಲ್ಲ ಕನೆಕ್ಷನ್ಸ್ಗಳು ಸಂಪರ್ಕಗಳು ಏನಾಗಿದೆ ಪ್ರಾಪರ್ಲಿ ಸರಿಯಾಗಿ ಸೇರಿಕೊಂಡಿದೆ. ಪ್ರಾಪರ್ಲಿ ಕನೆಕ್ಟೆಡ್ ಆ್ಯಂಡ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟ್. ಅದ್ರ ಜೊತೆಗೆ ವಿದ್ಯುತ್ ಮಂಡಲ ಏನಾಗಿದೆ ಕಂಪ್ಲೀಟ್ ಆಗಿದೆ. ದ ಸರ್ಕ್ಯೂಟ್ ಈಸ್ ಆಯಿತಾ. ಹೀಗೆ ಅರೇಂಜ್ಮೆಂಟು ಯಾವ ರೀತಿ ಇರುತ್ತೆ, ಹೇಗೆ ಬಲ್ಬ್ ಗ್ಲೋ ಆನ್ ಆಗುತ್ತೆ, ಈ ರೀತಿ ತಿಳ್ಕೊಳ್ಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಹಾಗೆ ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಹೇಳ್ಬಿಡೋಣ. The lamp glows in the arrangement as serial number 1 and 6 and does not glow in the remaining arrangements. Now carefully look at the arrangements in which the lamp glows. Compare these with those in which the lamp does not glow. Can you find the reason for the difference? ಅಂದರೆ ಸೀರಿಯಲ್ ನಂಬರ್ 1 ಇಂದ 6 ವರೆಗೆ ನೀವೇನು ನೋಡಿದ್ರಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಕನೆಕ್ಷನ್ಸು, ವೈರ್, ಯಾಕೆ ಬಲ್ಬ್ ಗ್ಲೋ ಆಯಿತು, ಯಾಕೆ ಬಲ್ಬ್ ಗ್ಲೋ ಆಗಲಿಲ್ಲ, ಇದನ್ನು ನೀಟಾಗಿ ಗಮನಿಸಿ ಆ್ಯಂಡ್ ಅರೇಂಜ್ಮೆಂಟು ಮತ್ತು ಅಬ್ಸರ್ವೇಷನ್ ನೋಡಿ ಅದ್ರ ಬಗ್ಗೆ ರೀಸನ್ ಯಾಕಿರ್ಬೋದು ಅಂಥೇಳಿ ಅದರ ವ್ಯತ್ಯಾಸಗಳನ್ನ ಗೊತ್ತಾಯ್ತಾ ಅಂತೇಳಿ ಕೇಳ್ತಿದ್ದಾರೆ. ಖಂಡಿತ ಆ ಚಿತ್ರಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಕನೆಕ್ಟ್ ಆಗಿದೆ, ಎಲ್ಲಿ ಬಿಟ್ಟೋಗಿದೆ ಅಂತ ಅಲ್ವಾ. ಸೊ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ 3.2.5ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದರಲ್ಲಿ ಏನು ಹೋಮ್ವರ್ಕ್ಸ್ ಇಲ್ಲ, ನೀವು ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ, ಟೇಬಲ್ನ ಫಿಲ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ, 2-3 ಟೈಮ್ ಆಡಿಯೋನ ಕೇಳಿ. ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ 1-2-3 ಟೈಮ್ ಆಡಿಯೋನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.